ಗುರುಗಳೇ, ನನ್ನ ಕೆಲಸದ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ನನಗಿಂತ ಚೆನ್ನಾಗಿರೋ ಕೆಲಸ ಮಾಡೋರನ್ನ ನೋಡಿ ಹೋಗಬೇಕು ಅನಿಸುತ್ತೆ. ಹಣಕಾಸು ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ, ಏನು ಮಾಡಲಿ ಅನಿಸುತ್ತೆ. ನಿಮ್ಮ ಆ ಕೆಲಸ ನನಗಿರಬಾರ್ದಿತ್ತ ಅಂತ ಅನಿಸ್ಬೋದು. ಬಟ್ ಯಾವ ಕೆಲಸವೂ ಕಡಿಮೆ ಅಲ್ಲ. ನಿಮ್ಮ ಕೆಲಸವನ್ನು ಅತ್ಯಂತ ಶ್ರದ್ಧೆ ಹಾಗೂ ಪ್ರೀತಿಯಿಂದ ಮಾಡಿ, ಸಮರ್ಪಣೆಯಿಂದ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಹಿರಿದಾದದ್ದಕ್ಕೆ ನೀವು ಅರ್ಹರಿದ್ದೀರಿ ಎಂದಾಗ ಪ್ರಯತ್ನ ಮಾಡಿ. ಆದರೆ ಇನ್ಯಾವುದೋ ಅಂದರೆ ಆಕಾಶದಲ್ಲಿರೋ ಚಂದ್ರನ ಮೇಲೆ ಆಸೆ ಪಟ್ಟು ಮನೇಲಿರೋ ದೀಪ ಹಾರಿಸ್ದಂಗೆ ಆಗಬಾರ್ದು. ಆಕಾಶದಲ್ಲಿರೋ ಚಂದ್ರ ಚೆನ್ನಾಗಿ ಕಾಣ್ಬೋದು, ಆದರೆ ನಿಮಗೆ ಬೆಳಕು ಕೊಡೋದು ಮನೇಲಿರೋ ದೀಪವೇ. ಅಯ್ಯೋ, ಆಕಾಶದಲ್ಲಿ ಚಂದ್ರ ಎಷ್ಟು ಚೆನ್ನಾಗಿದೆ ಅಂದ್ಕೊಂಬಿಟ್ಟು ನೀವು ಮನೇಲಿರೋ ದೀಪ ಹಾರಿಸ್ಬಿಟ್ರೆ ಕತ್ಲಲ್ಲಿ ಬದುಕಬೇಕಾಗುತ್ತೆ. ಹಂಗೆ ಇನ್ಯಾರ್ದೋ ಕೆಲಸ ಚೆನ್ನಾಗಿದೆ ಅಂದ್ಕೊಂಬಿಟ್ಟು ನೀವು ಅದಕ್ಕೆ ಆಸೆ ಪಟ್ಬಿಟ್ಟು ಇರೋ ಕೆಲಸ ಬಿಟ್ಬಿಟ್ಟು ಹೋದರೆ, ಈ ಕೆಲಸನೂ ಮಾಡಿ ಜೊತೇಲಿ ಇನ್ನೆಲ್ಲೋ ಒಂದು ಕಡೆ ಸಿಗ್ತು ಚೆನ್ನಾಗಿದೆ ಅಂದಾಗ ನೀವು ಈ ಕೆಲಸ ಬಿಡ್ಬೋದು. ನಾನು ಹಿಂದೊಮ್ಮೆ ಹಂಗೆ ಎಡವಟ್ಟು ಮಾಡ್ಕೊಂಡಿದ್ದೆ. ಒಂದು ಪತ್ರಿಕೆಯಲ್ಲಿ ನನಗೆ 11,000 ಸಂಬಳ ಕೊಡ್ತಾಯಿದ್ರು. ಒಂದು 8 ತಿಂಗಳು ಕೆಲಸ ಮಾಡ್ತಾಯಿದ್ದೆ. ಅಂದರೆ ಈ ಸೆಲೆಬ್ರಿಟಿಗಳ ಮನೆಗೆ ಹೋಗೋದು, ಅಲ್ಲಿ ಸಂದರ್ಶನ ಮಾಡ್ಕೊಂಡು ಬರೋದು, ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಿರ್ಲಿಲ್ಲ, ಕ್ಯಾಮ್ರಾ ಇಡೋದು, ಹಿಂದ್ಗಡೆ ಕೂತು ಅವ್ರಿಗೆ ಪ್ರಶ್ನೆ ಕೇಳೋದು. ಒಂದು 100-120 ಜನ ಸೆಲೆಬ್ರಿಟಿಗಳ ಮನೆಗೆ ಹೋಗೋದು, ಇಂಟರ್ವ್ಯೂ ಮಾಡ್ಕೊಂಡು ಬರೋದು, ಪತ್ರಿಕೆಗೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಂಗೆ 11,000 12,000 ಕೊಡೋರು. ನನಗೆ ಅವತ್ತಿಗೆ ಇದು ಏನಪ್ಪ ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 8-9 ಗಂಟೆ ತನಕನೂ ನಾನು ಕೆಲಸ ಮಾಡ್ತಾಯಿದ್ದೆ. ಏನು ಮಾಡೋದು ಅಂತ ಅಂದಾಗ ಒಮ್ಮೆ ಯಾರೋ ಒಬ್ಬರದು ದೊಡ್ಡ ನಿರ್ಮಾಪಕರದು ಇಂಟರ್ವ್ಯೂ ಮಾಡಿದ್ದೆ. ಅವರು ನಾನು ಚೂಟಿಯಾಗಿ ಪ್ರಶ್ನೆ ಕೇಳೋದು ಎಲ್ಲ ನೋಡಿ, ಎಲ್ಲ ಇಂಟರ್ವ್ಯೂ ಆದಮೇಲೆ ಅವರು ಹೇಳಿದ್ರು, ಅಪ್ಪ ನೀನು ನಮ್ಮ ಚಾನಲಿಗೆ ಬರ್ತೀಯಾನೆ, ಅಂದರೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು, ನೀನು ನಮ್ಮ ಚಾನಲಿಗೆ ಬರ್ತೀಯನಪ್ಪ ಅಂತ ಕೇಳಿದ್ರು. ನಾನು ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಒಂದು 26,000 ಕೊಡ್ತೀನಿ. 26? 11 ಎಲ್ಲಿ 26 ಎಲ್ಲಿ? ಲಡ್ಡು ಬಂದು ಬಾಯಿಗೆ ಬಿತ್ತು ಅಂದ್ಕೊಂಡು ನಾನೇನು ಮಾಡಿದೆ, ಹೆಂಗೂ 26,000 ಸಿಗುತ್ತೆ, ಮತ್ತು ಓಡಾಡೋ ಖರ್ಚೆಲ್ಲ ನಾವು ಕೊಡ್ತೀವಪ್ಪ. ಪ್ರೆಸ್ ಮೀಟ್ಗೆ ಹೋಗೋದು, ಸೆಲೆಬ್ರಿಟಿಗಳ ಮನೆಗೆ ಹೋಗೋದು, ಅದಕ್ಕೆಲ್ಲ ಪೆಟ್ರೋಲ್ ಖರ್ಚು ನಾವೇ ಕೊಡ್ತೀವಿ. 26,000 ಪ್ಲಸ್ ಪೆಟ್ರೋಲ್ಗೆಲ್ಲ ಅವರೇ ಕೊಡ್ತಾರೆ ಅಂದರೆ, ಆಹಾ ಇಂಥ ಚಾನ್ಸ್ ಬಿಟ್ರೆ ಆಗಲ್ಲ ಅಂದ್ಕೊಂಬಿಟ್ಟು ನಾನೇನು ಮಾಡಿದೆ, ಈ ಪತ್ರಿಕೆಯಲ್ಲಿ 11,000 ಕೊಡ್ತಿದ್ರಲ್ಲ, ನಾನು ಅವ್ರಿಗೆ ಅಲ್ಲಿ ಹೋಯ್ತಾ ಇದ್ದೀನಿ, ನಿಮ್ಮ ಕೆಲಸ ಬಿಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಾನೇನು ಮಾಡಿದೆ, ಕೆಲಸ ಇಲ್ಲ ಸರ್, ನನಗೊಂಚೂರು ಹಳ್ಳಿಗೆ ಹೋಗ್ಬೇಕು, ನನಗೊಂದು ತಿಂಗಳು ರಜಾ ಬೇಕು, ನನಗೇನು ಹೆಂಗೂ ಬೇರೆಯವ್ರನ್ನ ತಾಣ್ತಾರೆ, ಮರ್ತು ಬಿಡ್ತಾರೆ ನನ್ನ ಅಂದ್ಕೊಂಡು ನಾನು, ಇಲ್ಲ ಸರ್ ನಾನು ಒಂದು ತಿಂಗಳು ಅಜ್ಜಿ ಮನೆಗೆ ಹೋಗಬೇಕು, ಹಳ್ಳಿಗೆ ಹೋಗಬೇಕು, ನನಗೆ ಒಂಚೂರು ರಜಾ ಕೊಡಿ ಸರ್ ಅಂತ ಕೇಳಿಕೊಂಡು ಹೋದೆ. ಇಲ್ಲಿ 26,000 ಕೊಡ್ತೀನಿ ಇದ್ರಲ್ಲ, ಅಲ್ಲಿಗೋಗಿ ಮೇಡಮ್ ಈಗ ನಾನು ಇಲ್ಲೇ ಜಾಯಿನ್ ಆಗ್ತೀನಿ ಮೇಡಮ್, ಯಾವಾಗಲಿಂದ ಬರಲಿ ಅಂದರು. ಆಯ್ತಪ್ಪ, ಇನ್ನೊಂದು ವಾರ ತಡಿ, ಕ್ಯಾಮ್ರಾ ಎಲ್ಲ ಬರ್ತವೆ, ಅವಾಗ ನೀನೇ ಇನ್ನೊಂದಿಬ್ಬರು ಕೆಲಸದಾಳಿರ್ತಾರೆ, ನೀನೇ ಮುಂದೆ ನಿಂತು ಎಲ್ಲ ನೋಡ್ಕೊಳ್ಬೇಕು, ನೀನೇ ಮಾಡಬೇಕಪ್ಪ. ಆಯಿತು ಮೇಡಮ್. ನನಗೆ 26,000 ಯಾರಿಗುಂಟು ಯಾರಿಗಿಲ್ಲ, 11,000 ಇದ್ದವನಿಗೆ 26,000 ಆಯಿತು ಅಂದಾಗ ನಾನು ನಮ್ಮ ಮನೇಲೆಲ್ಲ ಹೇಳ್ಬಿಟ್ಟಿದ್ದೆ, 26,000 ಸಂಬಳ, ಇನ್ಮೇಲೆ ನೋಡೋಣ, ಇನ್ಮೇಲೆ ಜೀವನ ಚೆನ್ನಾಗಿರುತ್ತೆ, ಹೆಂಗೆ ಅಂತ ಏನೇನೋ ಹೇಳೋದು. ಅದೇನಾಗ್ಬಿಡ್ತು, ಇಲ್ಲಿ ನಾನು ಕೆಲಸಕ್ಕೆ ಬರಲ್ಲ ಅಂತ ಹೆಚ್ಚು ಕಡಿಮೆ ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ಇನ್ನೊಂದು ವಾರ ಇತ್ತು ಜಾಯ್ನ್ ಆಗಬೇಕು ಅನ್ನೋ ಅಷ್ಟೊತ್ತಿಗೆ ಲಾಕ್ಡೌನ್ ಆಗ್ಬಿಡ್ತು. ಅದು ಏನು ಹಣೆ ಬರುವ ಗೊತ್ತಿಲ್ಲ. ಕರೋನಾ ಚಿಕ್ಕ ಪುಟ್ಟದಾಗಿ ಏನೋ ಸುದ್ದಿಗಳು ಬರ್ತಿದ್ದು ಅಷ್ಟೇ, ಬಟ್ ನಮಗೆ ಅದೇನು ಅಂತ ಗೊತ್ತಿರಲಿಲ್ವಲ್ಲ. ಇನ್ನೊಂದು ವಾರ ಹೋಗಿ ಜಾಯ್ನ್ ಆಗೋದಿತ್ತು. ಅಷ್ಟೊತ್ತಿಗೆ ಯಡಿಯೂರಪ್ಪ ಅವರು ಇದ್ದಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಸಿನಿಮಾ ಬಂದು, ಥಿಯೇಟ್ರ್ಗಳು ಬಂದು, ಮಾಲ್ಗಳು ಬಂದು, ನನಗೆ ಇಲ್ಲಿ ಬೇರೆ ಕೆಲಸ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಅವಾಗ ಫೋನ್ ಮಾಡಿದೆ ನಾನು, ಈ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲಿ 26,000 ಫೋನ್ ಮಾಡಿದೆ. ಮೇಡಮ್ ಯಾವಾಗ, ನಾನು ಲಾಕ್ಡೌನ್ ಅಂತ ಹೇಳಲಿಲ್ಲ, ಯಾಕೆ ನನಗೆ ಭಯ, ಅದನ್ನೇ ನೆಪ ಹೇಳ್ಬಿಟ್ಟು ಇಲ್ಲ ಕಣಪ್ಪ ಮುಂದೆ ನೋಡೋಣ ಅಂದ್ಬಿಟ್ಟು ಅವ್ರು ಅಂದ್ಕೊಂಡು, ಮೇಡಮ್ ಯಾವಾಗ ಬರಲಿ ಹಿಂದೆ, ಅಲ್ಲ ಕಣಪ್ಪ ಹಿಂಗೆಲ್ಲ ಲಾಕ್ಡೌನ್ ಆಗ್ಬಿಟ್ಟಿದೆ, ಈಗೇನು ಯಾವ ಪ್ರೆಸ್ ಮೀಟ್ಗಳು ನಡೆಯಲ್ಲ, ಏನು ಮಾಡೋದಪ್ಪ, ಮುಂದೆ ತಡಿ ಇದೆಲ್ಲ ಮುಗಿಲಿ ನೋಡೋಣ ಅಂದರು.
ಅವಾಗ ನನಗೆ ಹೆಂಗೆ ಆಗ್ಬಿಡ್ತು ಅಂದರೆ ಇಲ್ಲಿ ನೋಡಿದ್ರೆ ಕೆಲಸ ಬಿಟ್ಬಿಟ್ಟಿದ್ನಿ, ಇಲ್ಲಿ ನೋಡಿದ್ರೆ ಲಾಕ್ಡೌನ್ ಅನ್ನೋ ಕಾರಣಕ್ಕೆ ನನಗೆ ಬೇಡ ಕಣಪ್ಪ ಈಗಲೇ ಅಂದ್ಬಿಟ್ರು. ನಾನು ಈಗ ಗಾದೆ ಹೇಳಿದ್ನಲ್ಲ ಹಂಗಾಯ್ತು. ಆಕಾಶದಲ್ಲಿರೋ ಚಂದ್ರನ ಬೆಳಕನ್ನು ನಂಬ್ಕೊಂಡು ಮನೇಲಿರೋ ಸೀಮೆಣ್ಣೆ ದೀಪ ಹಾರಿಸ್ದಂಗೆ ಆಯ್ತು ನನ್ನ ಕತೆ. ಅಯ್ಯೋ 26,000 ನಂಬ್ಕೊಂಡು 11,000 ಬಿಟ್ಬಿಟ್ನಲ್ಲಪ್ಪ ಅಂತ. ಆಗ ಈಗ ನೀವೇನು ನನ್ನನ್ನು ಈ ಸ್ಥಾನದಲ್ಲಿ ನೋಡ್ತಾ ಇದ್ದೀರಿ, ನಾನು ಚಾನಲ್ ಅಥವಾ ನಾನೇ ಏನೋ ಮಾಡಬೇಕು ಅಂತ ಅನಿಸಿದ್ದು ಆಗ. ಬಿಕಾಸ್ ಅವಾಗ ನನಗೆ ಈ ಕಡೆನೂ ಕೆಲಸ ಹೋಯಿತು, ಈ ಕಡೆನೂ ಕೆಲಸ ಇಲ್ಲ ಅಂದಾಗ ಆಗ ನಾನು ಈ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಶುರು ಮಾಡಿದ್ದು. ಸೊ 2020-21 ನಾನು ಶುರು ಮಾಡಿದ್ದು. ಲಾಕ್ಡೌನ್ ಸಮಯ ಎಲ್ಲ ಹಳ್ಳಿ ಕಡೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜನ ಹಳ್ಳಿಗೆ ಹೋಗಿದ್ದು, ಅಲ್ಲೊಂದು 3 ತಿಂಗಳು 2 ತಿಂಗಳು ಇದ್ದು ಅಲ್ಲೇ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಫೋನ್ ಮೂಲಕ. ಫೋನಲ್ಲಿ ಕೈನ್ ಮಾಸ್ಟರ್ ಅಂತ ಒಂದು ಆ್ಯಪ್ ಏನೋ ಬರೋದು, ಅದರಲ್ಲಿ ಯೂಟ್ಯೂಬ್ ಶುರು ಮಾಡಿದ್ದು. ಸೊ ಇವತ್ತಿಗೆ ಬಹುಶಃ ಒಂದು 6 ವರ್ಷ 7 ವರ್ಷ ಆಗಿದೆ ನೋಡಿ. ಹಿಂಗಿದೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ನಮಗೆ 11,000 ಇದ್ದಾಗ 15,000 ಬೇಕು, 15,000 ಇದ್ದಾಗ 20,000 ಬೇಕು, ತಪ್ಪಿಲ್ಲ. ಬಟ್ ಅದೇನು ಹರ್ಷದ ಕೂಳು ನೋಡಿಕೊಂಡು ವರ್ಷದ ಕೂಳು ಕಳ್ಕೊಂಡು ಅನ್ನಂಗೆ ಆಗಬಾರ್ದು ಜೀವನ ಅಲ್ವಾ. ಯಾವುದೋ ಅವಳು ಚೆನ್ನಾಗವಳೆ ಅಂದ್ಕೊಂಡು ಅವಳಿಂದ ಹೋಗಿ ಮನೇಲಿರೋ ದೇವತೆ ಅಂತ ಹೆಂಡ್ತಿ ಬಿಟ್ಟಂಗೆ ಆಗಬಾರ್ದು ಜೀವನ. ಹೊರಗಡೆ ಏನೇ ಚೆನ್ನಾಗಿರ್ಬೋದು, ಹೆಣ್ತಿನೇ ಅಲ್ವಾ. ಸೊ ಹಾಗೆ ಜೀವನದಲ್ಲಿ ಕೆಲವೊಮ್ಮೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕಾದ್ರೆ ಸೊ ಎಲ್ಲ 4 ಕಡೆ ಯೋಚನೆ ಮಾಡಬೇಕು. ನನಗೀಗ ಬುದ್ಧಿ ಬಂದಿದೆ, ಆ ಘಟನೆಯಿಂದ ಬುದ್ಧಿ ಕಲಿತೆ.